ಕರ್ನಾಟಕ ಟಿಇಟಿ ಪರೀಕ್ಷಾ ತಯಾರಿ ವಿಡಿಯೋ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಗಣಿತ ವಿಷಯದಲ್ಲಿ ಕೇಳಬಹುದಾದಂತಹ ಅತ್ಯಂತ ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ಒಂದು ಘನದ ಪ್ರತಿಯೊಂದು ಅಂಚನ್ನು ದ್ವಿಗುಣಗೊಳಿಸಿದರೆ ಅದರ ಒಟ್ಟು ಮೇಲ್ಮೈ ವಿಸ್ತೀರ್ಣದಲ್ಲಿನ ಶೇಕಡಾವಾರು ಹೆಚ್ಚಳ. ಸ್ನೇಹಿತರಲ್ಲಿ, ಒಂದು ಘನದ ಒಂದು ಅಂಚನ್ನು ನಾವು ಎ ಅಂತ ತೆಗೆದುಕೊಂಡ್ರೆ ಈ ಅಂಚನ್ನ ದ್ವಿಗುಣಗೊಳಿಸಿದರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಂಚಿನ ಅಳತೆ 2a ಆಗಿದ್ದರೆ ಇಲ್ಲಿ ಪ್ರತಿಯೊಂದು ಅಂಚಿನ ಅಳತೆ a ಆದಾಗ ಅದರ ವಿಸ್ತೀರ್ಣ 6a² ಆಗಿರುತ್ತೆ. ಅದೇ ರೀತಿಯಾಗಿ ಅಂಚಿನ ಅಳತೆ 2a ಆದಾಗ ಅದರ ವಿಸ್ತೀರ್ಣ 6 × 2a² ಅಂದ್ರೆ 6 × 4a² ಆಗುತ್ತೆ. ಅಂದ್ರೆ 24a² ಆಗುತ್ತೆ. ಹಾಗಾದ್ರೆ ವಿಸ್ತೀರ್ಣದಲ್ಲಿನ ಹೆಚ್ಚಳ ಎಷ್ಟು ಅಂದ್ರೆ 24ರಲ್ಲಿ 6ಅನ್ನ ಕಳೆದ್ರೆ ನಮಗೆ 18 ಬರುತ್ತೆ. ಅಂದ್ರೆ 18a². ಇದು ವಿಸ್ತೀರ್ಣದಲ್ಲಿನ ಹೆಚ್ಚಳ. ಅವರು ಕೇಳಿರುವಂಥದ್ದು ಶೇಕಡಾವಾರು ಹೆಚ್ಚಳ ಅಂತ ಕೇಳಿದರೆ, ಹಾಗಾಗಿ ನಾವಿಲ್ಲಿ 6ಕ್ಕೆ 18ರಷ್ಟು ಹೆಚ್ಚಾದರೆ 100ಕ್ಕೆ ಎಷ್ಟಾಗುತ್ತೆ ಅಂತ ಲೆಕ್ಕ ಹಾಕಬೇಕಾಗಿದೆ. ಇಲ್ಲಿ 6 1 6 3 3 × 100 300 ಆಗುತ್ತೆ. ಅಂದ್ರೆ 300% ಸರಿಯಾದ ಆಯ್ಕೆಯಾಗಿದೆ. ನೆಕ್ಸ್ಟ್ ಪ್ರಶ್ನೆ. ಇಲ್ಲಿ 1 - 1/5 × 1 - 1/6 × 1 - 1/7 and so on. ನೆಕ್ಸ್ಟ್ ಲಾಸ್ಟ್ ಟರ್ಮ್ ಇಲ್ಲಿ 1 - 1/100 ಅಂತ ಇದೆ. ಇಲ್ಲಿ ನೋಡಿ 1 ಅಂದ್ರೆ 1/1 ಆಗಿರುತ್ತೆ. ಇದ್ರ ಲಸ ತೆಗೆದ್ರೆ 5 ಆಗುತ್ತೆ. ಈಗ ನಾವು ಇದನ್ನು ಓರೆ ಗುಣಾಕಾರ ಮಾಡಿದ್ರೆ 5 1 5 ಆಗುತ್ತೆ. 1 1 1 ಆಗುತ್ತೆ. ಅಂದ್ರೆ 5ರಲ್ಲಿ 1ಅನ್ನ ಕಳಿಬೇಕು. 5ರಲ್ಲಿ 1ಅನ್ನ ಕಳೆದ್ರೆ ನಮಗೆ 4 ಆಗುತ್ತೆ. ಛೇದ 5 ಆಗುತ್ತೆ. ಅದೇ ರೀತಿಗೆ ನೆಕ್ಸ್ಟ್ ಟರ್ಮು 6ರಲ್ಲಿ 1ಅನ್ನ ಕಳೆದ್ರೆ 5 ಆಗುತ್ತೆ. ಛೇದ 6 ಆಗುತ್ತೆ. ನೆಕ್ಸ್ಟು 7ರಲ್ಲಿ 1ಅನ್ನ ಕಳೆದ್ರೆ 6 ಆಗುತ್ತೆ. ಛೇದ 7 ಆಗುತ್ತೆ. ಇದು ಇದೇ ರೀತಿ ಕಂಟಿನ್ಯೂ ಆಗಿ ಲಾಸ್ಟ್ ಟರ್ಮು 99/100 ಆಗುತ್ತೆ. ಹಾಗಾದ್ರೆ ಹಿಂದಿನ ಟರ್ಮ್ ಎಷ್ಟು ಇರುತ್ತಪ್ಪ ಅಂದ್ರೆ 98/99 ಇರುತ್ತೆ. ಇಲ್ಲಿ ನೋಡಿ ಈ 5 ಈ 5 ಕ್ಯಾನ್ಸಲ್ ಆಗುತ್ತೆ. 6 6 ಕ್ಯಾನ್ಸಲ್ ಆಗುತ್ತೆ. 7 ನೆಕ್ಸ್ಟ್ ಇಲ್ಲಿ 7 ಇರುತ್ತೆ, ಅದು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 98 ಇಲ್ಲಿ 98 ಇರುತ್ತೆ, ಅದು ಕ್ಯಾನ್ಸಲ್ ಆಗುತ್ತೆ. 99 99 ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ಉಳಿಯುವಂಥದ್ದು ಎಷ್ಟಪ್ಪ ಅಂದ್ರೆ 4/100 ಆಗುತ್ತೆ. ಇದನ್ನ ಕ್ಯಾನ್ಸಲ್ ಮಾಡಿದ್ರೆ 4 1 4 25 ಅಂದ್ರೆ 1/25 ಆಗುತ್ತೆ. ಆಪ್ಷನ್ 1 ಸರಿಯಾದ ಉತ್ತರವಾಗಿದೆ. ಇಲ್ಲಿ b - a ನ 30% ಅಂತ ಹೇಳ್ತಾ ಇದ್ರೆ ಅಂದ್ರೆ 30/100 = a + b ನ 18% ಅಂತ ಕೇಳ್ತಿದ್ರೆ ಅಂದ್ರೆ 18/100 ಆದ್ರೆ a ಅನುಪಾತ b ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡ್ರಿ 100 ಮತ್ತು 100 ಕ್ಯಾನ್ಸಲ್ ಆಗುತ್ತೆ. ಇದನ್ನು ಮತ್ತೆ 6ಇಂದ ಕ್ಯಾನ್ಸಲ್ ಮಾಡಿದ್ರೆ 6 3 ಅದು 6 5. ಈಗ ನಾವಿಲ್ಲಿ ಗುಣಾಕಾರ ಮಾಡಿದ್ರೆ 5b - 5a = 3a + 3b ಆಗುತ್ತೆ. ಈಗ a ನ ಈ ಕಡೆ ತೆಗೆದುಕೊಂಡ್ಬರ್ರಿ 3a + 5a ಆಗುತ್ತೆ. ನೆಕ್ಸ್ಟ್ 5b 3b ನ ಈ ಕಡೆ ತಗೊಂಡ್ಬಂದ್ರೆ -3b ಆಗುತ್ತೆ. ಈಗ ಇದು 2b ಆಗುತ್ತೆ, ಇದು 8a ಆಗುತ್ತೆ. ಈಗ ಅನುಪಾತ ಕೇಳಿರೋದು ಏನಪ್ಪಾ ಅಂದ್ರೆ a ಅನುಪಾತ b ಅಂತ ಇರೋದ್ರಿಂದ ಈ b ಅನ್ನ a ಇಲ್ಲೇ ಇರಲಿ, b ಅನ್ನ ಈ ಕಡೆ ತೆಗೆದುಕೊಂಡ್ಬರೋಣ, 2 ಇಲ್ಲೇ ಇರಲಿ, 8ಅನ್ನ ಈ ಕಡೆ ತೆಗೆದುಕೊಂಡ್ಬಂದ್ರೆ a ಅನುಪಾತ b ಆಗುತ್ತೆ. ಈಗ 2 1 2 4 ಅಂದ್ರೆ 1/4 ಆಗುತ್ತೆ. ಅಂದ್ರೆ ಅನುಪಾತ 1/4 ಆಗುತ್ತೆ. ಆಪ್ಷನ್ 3 ಸರಿಯಾದ ಆಯ್ಕೆಯಾಗಿದೆ.
ಇಲ್ಲಿ ಚಿತ್ರದಲ್ಲಿ ಎ ಬಿ ಈಕ್ವಲ್ ಟು ಎ ಸಿ ಆಗಿದೆ. ಅಂದರೆ ಎ ಬಿ ಮತ್ತು ಎ ಸಿ ಬಾಹುಗಳು ಸಮ ಇದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಕೋನ ಎ ಸಿ ಡಿ ಈಕ್ವಲ್ ಟು 105 ಡಿಗ್ರಿ ಅಂತ ಇದ್ದಾರೆ. ಇದು 105 ಡಿಗ್ರಿ ಆದರೆ ಬಿ ಎ ಸಿ ಕೋನದ ಅಳತೆ ಎಷ್ಟು, ಅಂದರೆ ಈ ಕೋನದ ಅಳತೆ ಎಷ್ಟು ಅಂತ ಕೇಳಿದರೆ, ಇಲ್ಲಿ ಗಮನಿಸಿ ಎ ಬಿ ಮತ್ತು ಎ ಸಿ ಸಮ ಇರೋದ್ರಿಂದ ಇದು ಸಮದ್ವಿಬಾಹು ತ್ರಿಭುಜ ಆಗಿರುತ್ತೆ. ಇದರಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರ್ತಕ್ಕಂಥ ಕೋನಗಳು ಕೂಡ ಸಮವಾಗಿರುತ್ತೆ. ಇಲ್ಲಿ 105 ಇದ್ರೆ ಎರಡು ಕೂಡಿಸಿದ್ರೆ ನಮಗೆ 180 ಬರಬೇಕು, ಸರಳ ಕೋನ ಆಗುತ್ತೆ. ಅಂದರೆ 75 ಡಿಗ್ರಿ ಕೂಡಿದ್ರೆ 105ಕ್ಕೆ 75 ಡಿಗ್ರಿ ಕೂಡಿದ್ರೆ ಇದು 180 ಆಗುತ್ತೆ. ಇಲ್ಲಿ 75 ಡಿಗ್ರಿ ಇದ್ರೆ ಈ ಕೋನ ಕೂಡ 75 ಡಿಗ್ರಿ ಆಗುತ್ತೆ. ನೋಡ್ರಿ, ಒಂದು ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಿದ್ರೆ ಇಲ್ಲಿ 75 ಪ್ಲಸ್ 75 150 ಆಗುತ್ತೆ. ಇನ್ನು 30 ಕೂಡಿಸಿದ್ರೆ ನಮಗೆ 130 ಆಗುತ್ತೆ. ಅಂದರೆ ಇಲ್ಲಿ 30 ಡಿಗ್ರಿ ಆಗಬೇಕು. ಅಂದರೆ ಆಪ್ಷನ್ 3 ಸರಿಯಾದ ಆಯ್ಕೆಯಾಗಿದೆ. ಇಲ್ಲಿ ನಾವು ಎ ಘಾತ ಎಂ ಘಾತ ಎನ್ ಈಕ್ವಲ್ ಟು ಎ ಘಾತ ಎಂ ಘಾತ ಎನ್. ಇಲ್ಲಿ ನಾವು ಏನು ಮಾಡೋಣಪ್ಪ ಅಂದರೆ ಎ ಘಾತ ಎಂ ಘಾತ ಎನ್ ಈಕ್ವಲ್ ಟು ಇವೆರಡನ್ನು ಗುಣಾಕಾರ ಮಾಡೋಣ. ಎ ಘಾತ ಎಂ ಇಂಟು ಎನ್ ಆಗುತ್ತೆ. ಇಲ್ಲಿ ಬೇಸ್ ಸೇಮ್ ಇರೋದ್ರಿಂದ ಈ ಬೇಸ್ ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಎಂ ಘಾತ ಎನ್ ಈಕ್ವಲ್ ಟು ಎಂ ಎನ್ ಆಗುತ್ತೆ. ಈಗ ನೆಕ್ಸ್ಟ್ ಏನು ಮಾಡೋಣ ನಾವು ಇದನ್ನಂದರೆ ಎಂ ನಿಂದ ಎರಡು ಕಡೆ ಭಾಗಾಕಾರ ಮಾಡೋಣ. ಅಂದರೆ ಇಲ್ಲಿ ಒಂದಿರುತ್ತೆ ಸ್ನೇಹಿತರೆ, ಎ ಘಾತ ಎಂ ಬೈ ಎ ಘಾತ ಎನ್ ಈಕ್ವಲ್ ಟು ಎ ಘಾತ ಎಂ ಮೈನಸ್ ಎನ್. ಈ ಫಾರ್ಮುಲಾವನ್ನು ನಾವಿಲ್ಲಿ ಬಳಸ್ಕೋಬೇಕು. ಇಲ್ಲಿ ಎಂ ಘಾತ ಎನ್ ಮೈನಸ್ 1 ಆಗುತ್ತೆ ಈಕ್ವಲ್ ಟು ಎಂ ಎಂ ಕ್ಯಾನ್ಸಲ್ ಆದರೆ ಇಲ್ಲಿ ಎನ್ ಉಳಿಯುತ್ತೆ. ಇದು ಯಾವ ರೀತಿ ಇದೆ ಅಂದರೆ ನೋಡ್ರಿ, ಈಗ 3 ಘಾತ 3 ಇದೆ ಅಂತ ಅಂದರೆ ಅದರದ್ದು ಬೆಲೆ ಎಷ್ಟಾಗುತ್ತೆ ಅಂದರೆ 27 ಆಗುತ್ತೆ. ಹೌದಾ? ಈಗ ಇದನ್ನು 3 ಈಕ್ವಲ್ ಟು 27 ಘಾತ 1/3 ಅಂತ ಬರಿಬೋದು ಸ್ನೇಹಿತರೆ. ಇದನ್ನು ನಾವಿಲ್ಲಿ ಅಪ್ಲೈ ಮಾಡಿದ್ರೆ ಎಂ ಈಕ್ವಲ್ ಟು ಎನ್ ಘಾತ 1/n ಮೈನಸ್ 1 ಆಗುತ್ತೆ. ಅಂದರೆ ಎಂನ ಬೆಲೆ ಎನ್ ಘಾತ ಎನ್ 1/n ಮೈನಸ್ 1. ಆಪ್ಷನ್ 4 ಸರಿಯಾದ ಉತ್ತರ ಆಗಿದೆ. ಇಲ್ಲಿ ಎರಡು ಸಂಖ್ಯೆಗಳು 3, 4 ಅನುಪಾತದಲ್ಲಿದೆ. ನೆಕ್ಸ್ಟ್ ಅವುಗಳ ಮಸ ಮತ್ತು ಲಸಗಳ ಗುಣಲಬ್ಧ ಕೊಟ್ಟಿದ್ದಾರೆ 2028 ಅಂತ. ಇಲ್ಲಿ ನಾವು ಆ ಸಂಖ್ಯೆಗಳ ಅನುಪಾತದಲ್ಲಿರೋದ್ರಿಂದ ನಾವು ಇದನ್ನು ಒಂದು ಸಂಖ್ಯೆನ 3x ಅಂತ ತೆಗೆದುಕೊಳ್ಳೋಣ, ಇನ್ನೊಂದು ಸಂಖ್ಯೆನ 4x ಅಂತ ತೆಗೆದುಕೊಳ್ಳೋಣ. ಈಗ ನಮಗೆ ಎರಡು ಸಂಖ್ಯೆಗಳ ಗುಣಲಬ್ಧ, ಒಂದು ಸಂಖ್ಯೆ ಎ ಮತ್ತು ಇನ್ನೊಂದು ಸಂಖ್ಯೆ ಬಿ ಅಂತ ಕನ್ಸಿಡರ್ ಮಾಡಿದ್ರೆ ಎರಡು ಸಂಖ್ಯೆಗಳ ಗುಣಲಬ್ಧ ಮತ್ತು ಅವುಗಳ ಲಸ ಮತ್ತು ಮಸ LCM ಇಂಟು SCF ಇದು ಸಮ ಆಗಿರುತ್ತೆ. ಈಗ ಇಲ್ಲಿ ನಮಗೆ 3x ಇಂಟು 4x ಈಕ್ವಲ್ ಟು ಎಷ್ಟಿದೆಪ್ಪ ಅಂದರೆ ಲಸ ಮತ್ತು ಮಸ ಇವೆರಡರ ಗುಣಲಬ್ಧ ಕೊಟ್ಟಿದ್ದಾರೆ ಎಷ್ಟು 2028 ಅಂತ ಇದೆ. ಈಗ ನಾವು ಇಲ್ಲಿ ಇದು 12x² ಈಕ್ವಲ್ ಟು 2028 ಅಂತ ಇದೆ. ಈ 12ರಿಂದ ಕ್ಯಾನ್ಸಲ್ ಮಾಡ್ರಿ. ಇದು ಉತ್ತರ ನಮಗೆ 13 ಬರುತ್ತೆ. ಕ್ಯಾನ್ಸಲ್ ಮಾಡಿದ್ರೆ 13 2 1 2 8 ಆಗುತ್ತೆ. ಸಾರಿ, ಇದು 169 ಬರುತ್ತೆ ಸ್ನೇಹಿತರೆ. ಇಲ್ಲಿ ಎಕ್ಸ್ ಸ್ಕ್ವೇರನ್ನು ನಾವು 13² ಅಂತ ಬರೀಬೋದು. 169ರ ವರ್ಗಮೂಲ 13 ಆಗುತ್ತೆ. ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತಪ್ಪ ಅಂದರೆ 13 ಆಗುತ್ತೆ. ಈಗ ಅವ್ರು ಕೇಳಿರೋಂಥದ್ದು ಸಂಖ್ಯೆಗಳ ಮೊತ್ತ ಅಂತ ಕೇಳಿದ್ದಾರೆ. ಈ ಎರಡೂ ಸಂಖ್ಯೆಯನ್ನು ಕೂಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂದರೆ 7x ಆಗುತ್ತೆ. 7x ಅಂದರೆ 7 ಇಂಟು 13 13 91. ಆಪ್ಷನ್ 4 ಸರಿಯಾದ ಉತ್ತರ ಆಗಿದೆ. ಇಲ್ಲಿ ಗಮನಿಸಿ 3 ಘಾತ 2x ಪ್ಲಸ್ 1 ಮೈನಸ್ 3 ಘಾತ x ಈಕ್ವಲ್ ಟು 3 ಘಾತ x ಪ್ಲಸ್ 3 ಮೈನಸ್ 3 ಘಾತ 2. ಆದರೆ x ನ ಬೆಲೆ ಎಷ್ಟು ಅಂತ ಕೇಳಿದ್ರೆ ಸ್ನೇಹಿತರೆ ಈ ಟರ್ಮನ್ನು ಗಮನಿಸಿ ನೀವು
3 ಘಾತ x 3 ಘಾತ 2 ಅಂತಿದೆ. ಇಲ್ಲಿ x ಜಾಗದಲ್ಲಿ ಇಲ್ಲಿ ಈ ಕಡೆ 2 ಇದೆ. ಅಂದರೆ ನಾವು x = 2 ಅಂತ ನಾವು ತೆಗೆದುಕೊಂಡು ನಾವು ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ರಿ 3 ಘಾತ 2 × 2 + 1 ಮೈನಸ್ 3 ಘಾತ 2 ಈಕ್ವಲ್ ಟು 3 ಘಾತ 2 + 3 ಮೈನಸ್ 3 ಘಾತ 2 ಆಗುತ್ತೆ. ಇಲ್ಲಿ ನೋಡ್ರಿ 3 ಘಾತ 2 × 2 4 + 1 5 ಆಗುತ್ತೆ ಮೈನಸ್ 3 ಘಾತ 2 ಈಕ್ವಲ್ ಟು 3 ಘಾತ 5 ಮೈನಸ್ 3 ಘಾತ 2. ಎರಡೂ ಕಡೆ ಸೇಮ್ ಇರೋದ್ರಿಂದ ಎರಡು ಟರ್ಮ್ ಕ್ಯಾನ್ಸಲ್ ಆಗುತ್ತೆ, ಅಂದರೆ ಸಮ ಆಗುತ್ತೆ. ಹಾಗಾಗಿ ಇಲ್ಲಿ 2 ಇರ್ತಕ್ಕಂಥ ಆಪ್ಷನ್ನು 4ನೇದಿದೆ. ಆಪ್ಷನ್ 4 ಸರಿಯಾದ ಆಯ್ಕೆಯಾಗಿರುತ್ತೆ. ಎ ಒಂದು ಕೆಲಸವನ್ನು 6 ದಿನಗಳಲ್ಲಿ ಮಾಡಬಹುದು. ಬಿ ಅದನ್ನು ಪೂರ್ಣಗೊಳಿಸಲು 8 ದಿನಗಳನ್ನು ತೆಗೆದುಕೊಳ್ಳುತ್ತಾನೆ. ಎ ಮತ್ತು ಬಿ ಒಟ್ಟಿಗೆ ಕೆಲಸ ಮಾಡುವಷ್ಟು ಸಮಯವನ್ನು ಸಿ ತೆಗೆದುಕೊಳ್ಳುತ್ತಾನೆ. ಬಿ ಮತ್ತು ಸಿ ಒಟ್ಟಿಗೆ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತಾರೆ ಅಂತ ಕೇಳಿದರೆ, ಇಲ್ಲಿ ಎ ಅನ್ನೋ ವ್ಯಕ್ತಿ ಒಂದು ಕೆಲಸವನ್ನು 6 ದಿನಗಳಲ್ಲಿ ಮುಗಿಸ್ತಾನೆ. ಅದೇ ರೀತಿಯಾಗಿ ಬಿ ಅನ್ನೋ ವ್ಯಕ್ತಿ ಆ ಕೆಲಸವನ್ನು ಪೂರ್ಣಗೊಳಿಸಲಿಕ್ಕೆ 8 ದಿನಗಳನ್ನು ತೆಗೆದುಕೊಳ್ತಾನೆ. ಇಲ್ಲಿ ನಾವು ಏನು ಮಾಡಬೇಕಾಗಿದೆ ಅಂದರೆ, ಎ ಮತ್ತು ಬಿ ಅನ್ನೋ ವ್ಯಕ್ತಿ ಒಂದು ದಿನಕ್ಕೆ ಎಷ್ಟು ಪ್ರಮಾಣದ ಕೆಲಸವನ್ನು ಮಾಡ್ತಾನೆ ಮತ್ತು ಬಿ ಅನ್ನೋ ವ್ಯಕ್ತಿ ಒಂದು ದಿನಕ್ಕೆ ಎಷ್ಟು ಪ್ರಮಾಣದ ಕೆಲಸ ಮಾಡ್ತಾನೆ ಅನ್ನೋದನ್ನು ಕಂಡುಹಿಡಿಯಬೇಕಾಗಿದೆ. ಹಾಗಾಗಿ ನಾವಿಲ್ಲಿ 6 ಮತ್ತು 8ರ ಲಸ ತೆಗಿಬೇಕು. ಇವೆರಡರ ಲಸ ಎಷ್ಟಾಗುತ್ತಪ್ಪ ಅಂದರೆ 24 ಆಗುತ್ತೆ ಸ್ನೇಹಿತರೆ. ಅಂದರೆ ಇಲ್ಲಿ 24ನ್ನು 6ರಿಂದ ಭಾಗಿಸಿದರೆ 4 ಬರುತ್ತೆ. ಅದೇ ರೀತಿ ಇಲ್ಲಿ 24ನ್ನು 8ರಿಂದ ಭಾಗಿಸಿದರೆ ಸ್ನೇಹಿತರೆ 3 ಬರುತ್ತೆ. ಅಂದರೆ ಇವನು ಎ ಅನ್ನೋ ವ್ಯಕ್ತಿ ಒಂದು ದಿನಕ್ಕೆ 3 ಭಾಗದಷ್ಟು ಕೆಲಸ ಮಾಡ್ತಾನೆ. ಎ ಅನ್ನೋ ವ್ಯಕ್ತಿ 4 ಭಾಗದಷ್ಟು, ಬಿ ಅನ್ನೋ ವ್ಯಕ್ತಿ 3 ಭಾಗದಷ್ಟು ಕೆಲಸ ಮಾಡ್ತಾನೆ. ಇನ್ನು ಈ ಸಿ ಅನ್ನೋ ವ್ಯಕ್ತಿ ಏನಿದಾನಲ್ಲ, ಇವನು ಎ ಮತ್ತು ಬಿ ಇವರಿಬ್ಬರು ಸೇರಿಸಿ ಇವರೊಬ್ಬರು ಒಟ್ಟಿಗೆ ಮಾಡೋಷ್ಟು ಸಮಯನ ಇವರು ತೆಗೆದುಕೊಳ್ತಕ್ಕಂಥ ಸಮಯದಷ್ಟೇ ಸಿ ತಗೊಳ್ತಾನೆ. ಹಾಗಾಗಿ ಇಲ್ಲಿ ನಾವು ಇವೆರಡನ್ನು ಕೂಡಿಸಿದ್ರೆ 7 ಆಗುತ್ತೆ. ಅಂದರೆ ಸಿ ಅನ್ನೋ ವ್ಯಕ್ತಿ ಒಂದು ದಿನಕ್ಕೆ 7 ಭಾಗದಷ್ಟು ಕೆಲಸ ಮಾಡ್ತಾನೆ. ನೆಕ್ಸ್ಟ್ ಕೇಳಿರುವಂಥದ್ದು ಏನಪ್ಪ ಅಂದರೆ, ಬಿ ಮತ್ತು ಸಿ ಒಟ್ಟಿಗೆ ಕೆಲಸ ಮಾಡಿದರೆ, ಅಂದರೆ ಬಿ ಪ್ಲಸ್ ಸಿ ಇವರಿಬ್ಬರು ಒಟ್ಟಿಗೆ ಕೆಲಸ ಮಾಡಿದರೆ, ಅಂದರೆ ಇವರಿಬ್ಬರು ಒಂದು ದಿನಕ್ಕೆ ಎಷ್ಟು ಭಾಗದಷ್ಟು ಕೆಲಸ ಮಾಡ್ತಾರೆ ಅನ್ನೋದು ನೋಡಿದ್ರೆ, ಬಿ ಇಲ್ಲಿ 3ರಷ್ಟಿದೆ, ಸಿ 7ರಷ್ಟಿದೆ. ಇವೆರಡನ್ನು ಕೂಡಿದ್ರೆ ನಮಗೆ 10 ಆಗುತ್ತೆ. ಅಂದರೆ ಇವರಿಬ್ಬರು ಸೇರಿ 10 ಭಾಗದಷ್ಟು ಕೆಲಸ ಮಾಡ್ತಾರೆ. ಟೋಟಲ್ 24 ಭಾಗ ಕೆಲಸ ಇದೆ. ಅಂದರೆ ಇವರಿಬ್ಬರು ಸೇರಿ ಕೆಲಸ ಮಾಡತಕ್ಕಂಥದ್ದು 10 ಆದರೆ 10ರಿಂದ ಭಾಗಾಕಾರ ಮಾಡಿದರೆ ನಮಗೆ ಉತ್ತರ ಇದು 5 ಬರುತ್ತೆ, ಇದು 12 ಬರುತ್ತೆ. 12/5 ಆಗುತ್ತೆ. ಇದನ್ನು ನಾವು ಮಿಶ್ರ ಭಿನ್ನ ರಾಶಿಯಲ್ಲಿ ಬರೆದ್ರೆ 2.2/5 ಆಗುತ್ತೆ. ಆಪ್ಷನ್ 4 ಸರಿಯಾದ ಉತ್ತರ ಆಗಿರುತ್ತೆ. ಇಲ್ಲಿ ನೋಡಿ 3 ಬಿಂದುಗಳಿದೆ. ಅವುಗಳ ಕೇಂದ್ರ ಬಿಂದು XY ಆಗಿದ್ದರೆ ಅಂತ ಹೇಳಿದ್ರೆ, ಅಂದರೆ XY ಆದರೆ X ಮತ್ತು Yಗಳ ಬೆಲೆಗಳು ಅಂತ ಕೇಳಿದ್ರೆ, ಅಂದರೆ ಒಂದು ತ್ರಿಭುಜ ಇರುತ್ತೆ. ಆ ತ್ರಿಭುಜದ ಮಧ್ಯರೇಖೆಗಳನ್ನು ಹೇಳಿದ್ರೆ, ತ್ರಿಭುಜದ ಮಧ್ಯರೇಖೆಗಳನ್ನು ಸೇರಿಸುವಂಥ ರೇಖೆ ಇದು ಕೇಂದ್ರ ಬಿಂದು ಆಗಿರುತ್ತೆ. ಈ ಕೇಂದ್ರ ಬಿಂದು ನಿರ್ದೇಶಾಂಕ ಏನಾಗಿದೆ ಅಂದರೆ XY ಆಗಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ಈ 3 ಬಿಂದುಗಳು ಒಂದೊಂದು ಬಿಂದು ಶೃಂಗದ ನಿರ್ದೇಶಾಂಕಗಳಾಗಿರುತ್ತೆ. ಹಾಗಾದರೆ ಇದಕ್ಕೊಂದು ಸೂತ್ರ ಇದೆ. ಅದು ಏನಪ್ಪಾ ಅಂತಂದರೆ, XY = x1 + x2 + x3/3. ನೆಕ್ಸ್ಟು y1 + y2 + y3/3. ಈ ಫಾರ್ಮುಲಾದಲ್ಲಿ ಈ ನಿರ್ದೇಶಾಂಕಗಳನ್ನು ತುಂಬಿದರೆ ನಮಗೆ ಉತ್ತರ ಸಿಗುತ್ತೆ. ಇಲ್ಲಿ x ನೋಡ್ರಿ 3 ಇದೆ, 3 + 6 9, 9ರಲ್ಲಿ 3 ಕಳೆದ್ರೆ ಮತ್ತೆ 6 ಆಗುತ್ತೆ. ಇದು 6/3 ಆಗುತ್ತೆ. ನೆಕ್ಸ್ಟು y ನೋಡ್ರಿ 5 + 0 5, 5 + 4 9, ಇದು 9/3 ಆಗುತ್ತೆ. ಇಲ್ಲಿ ನಾವು ಕ್ಯಾನ್ಸಲ್ ಮಾಡಿದ್ರೆ 3 1 3 2 3 1 3 3 ಅಂದರೆ ಇದರ ಉತ್ತರ 2 3 ಆಗಿರುತ್ತೆ. ಅಂದರೆ x 2 ಆಗಿರುತ್ತೆ, ಇದು y 3 ಆಗಿರುತ್ತೆ. ಆಪ್ಷನ್ 3 ಸರಿಯಾದ ಆಯ್ಕೆಯಾಗಿದೆ. ಇಲ್ಲಿ PAB ಇದು ಒಂದು ಛೇದಕ ಅಂತ ಹೇಳ್ತಾರೆ.
ಒಂದು ಛೇದಕ ಪಿ ಎ ಬಿ, ಇದು ವೃತ್ತಕ್ಕೆ ಎಳೆದಿರ್ತಕ್ಕಂಥ ಒಂದು ಛೇದಕ. ನೆಕ್ಸ್ಟು ಪಿ ಟಿ ಸ್ಪರ್ಶಕ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಪಿ ಟಿ ಅಳತೆ ಕೊಟ್ಟಿದ್ರೆ 5 ಸೆಂಟಿಮೀಟರ್ ಅಂತ, ಪಿ ಎ ಅಳತೆ ಕೊಟ್ಟಿದ್ರೆ 3 ಸೆಂಟಿಮೀಟರ್ ಅಂತ. ನೆಕ್ಸ್ಟ್ ಎ ಬಿ ಎಷ್ಟು ಅಂತ ಕಂಡುಹಿಡಿಯಬೇಕಾಗಿದೆ. ನಾವು ಎಕ್ಸ್ ಅಂತ ತೆಗೆದುಕೊಳ್ಳೋಣ. ಸ್ನೇಹಿತರೆ, ಸ್ಪರ್ಶಕಗಳಿಗೆ ಸಂಬಂಧಿಸಿದಂತೆ ಒಂದು ಫಾರ್ಮುಲಾ ಇದೆ. ಪಿ ಟಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಎ ಇಂಟು ಪಿ ಬಿ. ಈ ಫಾರ್ಮುಲಾವನ್ನು ನಾವಿಲ್ಲಿ ಬಳಸ್ಕೋಬೇಕು. ಇಲ್ಲಿ ಪಿ ಟಿ ಅಂದರೆ 5 ಸ್ಕ್ವೇರ್, ಪಿ ಎ ಅಂದರೆ 3 ಇದೆ, ಇಂಟು ಪಿ ಬಿ ಅಂದರೆ ಇಲ್ಲಿ ನೋಡಿ 3 ಪ್ಲಸ್ ಎಕ್ಸ್, ಇದು ಪಿ ಬಿ ಅಳತೆ ಆಗಿರುತ್ತೆ. ಇದು 5 ಸ್ಕ್ವೇರ್ ಅಂದರೆ 25 ಆಗುತ್ತೆ. 3 ಇಂಟು 3 9 ಪ್ಲಸ್ 3 ಇಂಟು ಎಕ್ಸ್ 3 ಎಕ್ಸ್ ಆಗುತ್ತೆ. ಇಲ್ಲಿ 25ರಲ್ಲಿ 9ಅನ್ನು ಕಳೆದ್ರೆ 25 ಮೈನಸ್ 9 ಈಕ್ವಲ್ ಟು 3x ಆಗುತ್ತೆ. ಇದು 16 ಈಕ್ವಲ್ ಟು 3x. ಈಗ 16/3 ಅಂದರೆ 3ಅನ್ನು ಈ ಕಡೆ ತೆಗೆದುಕೊಂಡು ಬಂದರೆ x ಇಸ್ ಈಕ್ವಲ್ ಟು 16/3 ಆಗುತ್ತೆ. ಆಪ್ಷನ್ 2 ಸರಿಯಾದ ಆಯ್ಕೆಯಾಗಿರುತ್ತೆ. ಇಲ್ಲಿ ಒಂದು ವೃತ್ತದಲ್ಲಿ ನೆಕ್ಸ್ಟ್ ಜಾದ ಉದ್ದವನ್ನು ಕೊಟ್ಟಿದ್ದಾರೆ. ಜಾದ ಉದ್ದ ಎಷ್ಟಿದೆ ಅಂದರೆ 10 ಸೆಂಟಿಮೀಟರ್ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಕೇಂದ್ರದಿಂದ ಈ ಜಾ ನಡುವಿನ ಅಂತರ 12 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ವೃತ್ತದ ವ್ಯಾಸ ಎಷ್ಟು ಅಂತ ಕೇಳ್ತಿದ್ದಾರೆ. ಅಂದರೆ ವೃತ್ತದ ವ್ಯಾಸ ಇಲ್ಲಿಂದ ಇಲ್ಲಿಗೆ ನಾವು ಇದನ್ನು ವ್ಯಾಸ ಅಂತ ತೆಗೆದುಕೊಂಡು ನಾನು ಈಗ ಇಲ್ಲೊಂದು ನಮಗೆ ಲಂಬಕೋನ ತ್ರಿಭುಜ ಆಗುತ್ತೆ ನೋಡ್ರಿ, ಇಲ್ಲಿಂದ ಇಲ್ಲಿಂದ ಇಲ್ಲಿ. ಸರಿ, ಹಾಗಾದರೆ ಇದು 12 ಸೆಂಟಿಮೀಟರ್ ಅಂದರೆ ಇದು 10ರಲ್ಲಿ ಅರ್ಧ ಭಾಗ, 5 ಈ ಕಡೆ ಇರುತ್ತೆ, 5 ಈ ಕಡೆ ಇರುತ್ತೆ. ಆದರೆ ಇದರ ಅಳತೆ ಎಷ್ಟಿದೆ ಅಂತ ನಾವು ಲೆಕ್ಕ ಹಾಕಿದರೆ ಅಂದರೆ ಪೈಥಾಗರಸ್ ಪ್ರಮೇಯನ ಅಪ್ಲೈ ಮಾಡಿದ್ರೆ ಇದು 12 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರಿಗೆ ಸಮ ಇರುತ್ತೆ. ಅಂದರೆ 12 ಸ್ಕ್ವೇರ್ ಅಂದರೆ 144, 144 ಪ್ಲಸ್ 25 ಈಕ್ವಲ್ ಟು 169. ಇದರ ವರ್ಗಮೂಲ 13 ಆಗುತ್ತೆ. ಅಂದರೆ ಇಲ್ಲಿಂದ ಇಲ್ಲಿವರೆಗೆ 13 ಇರುತ್ತೆ. ನೆಕ್ಸ್ಟ್ ಇದು 13 ಇರುತ್ತೆ. ಅಂದರೆ ತ್ರಿಜ್ಯದ ಅಳತೆ 13 ಸೆಂಟಿಮೀಟರ್, ಅಂದರೆ ವ್ಯಾಸದ ಅಳತೆ 26 ಆಗುತ್ತೆ. 13 ಪ್ಲಸ್ 13 26 ಸೆಂಟಿಮೀಟರ್ ಆಗಿರುತ್ತೆ. ಆಪ್ಷನ್ 1 ಸರಿಯಾದ ಆಯ್ಕೆಯಾಗಿರುತ್ತೆ. ಇಲ್ಲಿ ನಾವು ಇದನ್ನು ಈಕ್ವಲ್ ಟು ಕೆ ಅಂತ ತೆಗೆದುಕೊಳ್ಳೋಣ ಎಲ್ಲ ಬೆಲೆಗಳನ್ನು. ಆವಾಗ ನಮಗೆ ಎ ಈಸ್ ಈಕ್ವಲ್ ಟು 3k ಆಗುತ್ತೆ. ನೆಕ್ಸ್ಟು ಬಿ ಈಸ್ ಈಕ್ವಲ್ ಟು 2k ಆಗುತ್ತೆ. ಸಿ ಈಸ್ ಈಕ್ವಲ್ ಟು 1k ಆಗಿರುತ್ತೆ. ನೆಕ್ಸ್ಟ್ ನಾವು ಈ ಬೆಲೆಗಳನ್ನು ಇದರಲ್ಲಿ ತುಂಬ್ತಾ ಹೋದರೆ ಎ ಎಷ್ಟಿದೆ ಅಂದರೆ 3k ಪ್ಲಸ್ 2k ಅಂದರೆ 5k. ಇಲ್ಲಿ 2 ಇಂಟು ಸಿ ಅಂದರೆ 1 ಇಂಟು 2 ಅಂದರೆ 2 ಆಗುತ್ತೆ. ಅಂದರೆ 2 ಪ್ಲಸ್ 2 ಪ್ಲಸ್ 3 ಅಂದರೆ 7k ಆಗುತ್ತೆ. ಬೈ ಇಲ್ಲಿ ಬಿ ಎಷ್ಟಿದೆಯಪ್ಪ ಅಂದರೆ 2k ಆಗುತ್ತೆ. ಇಲ್ಲಿ ಕೆ ಕ್ಯಾನ್ಸಲ್ ಆದರೆ 7/2 ಆಗುತ್ತೆ. 7/2 ಅಂದರೆ ಅದು ಬೆಲೆ 3.5 ಆಗಿರುತ್ತೆ. ಆಪ್ಷನ್ 3 ಸರಿಯಾದ ಆಯ್ಕೆಯಾಗಿದೆ. ಇಲ್ಲಿ ನೋಡಿ, ಎಕ್ಸ್ ಈಸ್ ಗ್ರೇಟರ್ ದೆನ್ 0 ಆ್ಯಂಡ್ ಲೆಸ್ ದೆನ್ 1 ಆದರೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ. ಸ್ನೇಹಿತರೆ, ಎಕ್ಸ್ ನ ಒಂದು ಬೆಲೆ ಏನಿದೆ ಅಂದರೆ ಅದು 0 ಮತ್ತು 1ರ ಮಧ್ಯದಲ್ಲಿ ಇರಬೇಕು ಅಂತ ಹೇಳ್ತಿದ್ದಾರೆ. ಎಕ್ಸಾಂಪಲ್ ನಾವು ಅರ್ಧ ಅಥವಾ ಕಾಲು ಭಾಗ, ಇವು ಏನಪ್ಪ ಅಂದರೆ 0ಕ್ಕಿಂತ ಜಾಸ್ತಿ ಇರುತ್ತೆ ಮತ್ತು 1ಕ್ಕಿಂತ ಕಡಿಮೆ ಇರುತ್ತೆ. ಇಲ್ಲಿ ನಾವು ನೋಡ್ರಿ, ಈ ಒಂದು ಸಂಖ್ಯೆಯನ್ನು ತಗೊಳ್ಳೋಣ. 2/1/2 ಅಂತ ತಗೊಂಡ್ರೆ ಇದರ ಬೆಲೆ ಎಷ್ಟಪ್ಪ ಅಂದರೆ 1/4 ಆಗುತ್ತೆ. ಅದೇ ರೀತಿ 2/3 ಅಂತ ತೆಗೆದುಕೊಂಡ್ರೆ ಇದರ ಬೆಲೆ 1/8 ಅಂತ ಆಗುತ್ತೆ. ಹಾಗಾದರೆ ಇಲ್ಲಿ ಘಾತ ಸೂಚಿ ಹೆಚ್ಚಾದರೆ, ಪವರ್ ಜಾಸ್ತಿ ಆಗ್ತಾ ಹೋದರೆ ಅದರ ಬೆಲೆ ಕೂಡ ಏನಾಗುತ್ತಪ್ಪ ಅಂದ್ರೆ ಆ ಸಂಖ್ಯೆಯ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಇಲ್ಲಿ ಎಕ್ಸ್ ಅನ್ನೋ ಜಾಗದಲ್ಲಿ ನಾವು 1/2 ಇರ್ಬೋದು ಅಥವಾ 1/4 ಇರ್ಬೋದು. ಇಲ್ಲಿ ನಮಗೆ ಘಾತ ಸೂಚಿಯ ಹೆಚ್ಚಾದಂತೆ ಅದರ ಬೆಲೆ ಕಡಿಮೆ ಆಗುತ್ತೆ, ಘಾತ ಸೂಚಿಯ ಬೆಲೆ ಕಡಿಮೆ ಆದಂತೆ ಅದರ ಬೆಲೆ ಹೆಚ್ಚಾಗುತ್ತೆ. ಹಾಗಾದರೆ ಇಲ್ಲಿನ ಗಮನಿಸಿ, ಇಲ್ಲಿ ನೋಡಿ ಆಪ್ಷನ್ 2 ಮತ್ತು 4 ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ 1ಕ್ಕಿಂತ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈಗ ಆ್ಯಕ್ಚುಲಿ ಬೆಲೆ 1ಕ್ಕಿಂತ ಕಮ್ಮಿ ಇದೆ ಅಂತ ಅವರೇ ಕಂಡೀಷನ್ ಕೊಟ್ಟಿರೋದ್ರಿಂದ ಇಲ್ಲಿ 1ಕ್ಕಿಂತ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಹಾಗಾಗಿ 2 ಮತ್ತು 4ನೇ ಆಪ್ಷನ್ ತಪ್ಪಾಗಿದೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಎಕ್ಸ್ ಗತ 100 ಇದೆ, ಇಲ್ಲಿ 101 ಇದೆ. ಘಾತ ಸೂಚಿ ಜಾಸ್ತಿ ಇದ್ರೆ ಅದರ ಬೆಲೆ ಕಡಿಮೆ ಇರುತ್ತೆ.
ಇದು ನೆಕ್ಸ್ಟ್ ಈ ಉತ್ತರ ಆಗಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ಇಲ್ಲಿ ನೋಡ್ರಿ ಘಾತ ಸೂಚಿ ಜಾಸ್ತಿ ಇದೆ, ಇಲ್ಲಿ ಘಾತ ಸೂಚಿ ಸರಿ ಕಡಿಮೆ ಇದೆ, ಜಾಸ್ತಿ ಇದೆ. ಜಾಸ್ತಿ ಇದರಿಂದ ಬೆಲೆ ಇದು ಆ್ಯಕ್ಚುಲಿ ಸಣ್ಣದಿರುತ್ತೆ, ಇದು ದೊಡ್ಡ ಸಂಖ್ಯೆ ಆಗಿರುತ್ತೆ. ಹಾಗಾಗಿ ಆಪ್ಷನ್ 1 ಸರಿಯಾದ ಆಯ್ಕೆಯಾಗಿರುತ್ತೆ. ಇಲ್ಲಿ 2 ಬಹುಪದೋಕ್ತಿಗಳನ್ನು ಕೊಟ್ಟಿದ್ದಾರೆ, ಅವುಗಳ ಮಸ p-a ಆಗಿದೆ. ಇಲ್ಲಿ ನಾವು ಇವುಗಳ ಅಪವರ್ತಗಳನ್ನು ಕಂಡುಹಿಡಿದ್ರೆ ನೋಡ್ರಿ 12 ಬರಬೇಕು, ಗುಣಾಕಾರ ಮಾಡಿದ್ರೆ 12 ಬರಬೇಕು, ಕೂಡಿದ್ರೆ ಅಥವಾ ಕಳೆದ್ರೆ -8 ಬರಬೇಕಾಗಿರುತ್ತೆ. ಅಂದರೆ ಅಂಥ ಸಂಖ್ಯೆಗಳು ಯಾವ್ಯಾವಪ್ಪ ಅಂದರೆ -2 ನೆಕ್ಸ್ಟ್ -6 ಆದರೆ 2 12, 2 ಕೂಡಿದ್ರೆ -8 ಬರುತ್ತೆ. ಅಂದರೆ ಇದರದ್ದು ಅಪವರ್ತನಗಳು p-2, ನೆಕ್ಸ್ಟ್ ಇದು p-6 ಆಗಿರುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ ಲೆಕ್ಕ ಮಾಡಿದ್ರೆ ನಮಗೆ -2 +6 ಆಗಿರುತ್ತೆ. ನೋಡ್ರಿ 2 ಗುಣಾಕಾರ ಮಾಡಿದ್ರೆ -12 ಬರುತ್ತೆ, ಕೂಡಿದ್ರೆ ನಮಗೆ +4 ಬರುತ್ತೆ. ಅಂದರೆ ಇದರ ಅಪವರ್ತನಗಳು p-2 p+6 ಆಗಿರುತ್ತೆ. ಇಲ್ಲಿ ನಮಗೆ ಮಸ ಅಂತ ಅಂದರೆ 2ರ ಸಾಮಾನ್ಯ ಅಪವರ್ತನ ಆಗಿರಬೇಕು ಅಂತ ಒಂದು ಸಂಖ್ಯೆ ಯಾವುದಂದ್ರೆ p-2. ಅಂದರೆ p-a ಜಾಗದಲ್ಲಿ p-2 ಆಗಿದ್ರೆ a ಎಷ್ಟಾಗುತ್ತೆ ಅಂದರೆ 2 ಆಗಿರುತ್ತೆ. a ಜಾಗದಲ್ಲಿ 2 ಇರಲಿಕ್ಕೆ ಸಾಧ್ಯ. ಆಪ್ಷನ್ 4 ಸರಿಯಾದ ಆಯ್ಕೆಯಾಗಿದೆ. ಇಲ್ಲಿ p-q/p+q ಮತ್ತು -p+q/p-q ಇವುಗಳು ಕೆಳಗಿನ ಸಮೀಕರಣದ ಮೂಲಗಳಾಗಿವೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಮಗೆ ಯಾವ ಸಮೀಕರಣ ಅಂತ ನಾವು ಲೆಕ್ಕ ಹಾಕಬೇಕಾಗಿದೆ. ಇಲ್ಲಿ ಸಮೀಕರಣವನ್ನು ನಾವು ಕಂಡುಹಿಡಬೇಕಾಗಿತ್ತು ಅಂದರೆ ವರ್ಗ ಸಮೀಕರಣ ಇದೆ. ನೋಡಿ x² ಇದೆ, ನೆಕ್ಸ್ಟ್ x ಇದೆ, ಒಂದು ಕಾನ್ಸ್ಟೆಂಟ್ ಟರ್ಮ್ ಇದೆ. ಅಂದರೆ x² ಮೈನಸ್ m ಪ್ಲಸ್ n ಇಂಟು x ಪ್ಲಸ್ mn ಈಕ್ವಲ್ ಟು 0 ಇದು ಆಗಿರುತ್ತೆ. ಇಲ್ಲಿ m ಪ್ಲಸ್ n ಅಂದರೆ ಇದು ಮೂಲಗಳ ಮೊತ್ತ, m ಇಂಟು n ಇದು ಮೂಲಗಳ ಗುಣಲಬ್ಧ. ಈಗ ನಾವು ಮೂಲಗಳ ಮೊತ್ತವನ್ನು ಕಂಡುಹಿಡಿಯೋಣ. ಕಂಡುಹಿಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ, p-q ಪ್ಲಸ್ p+q ಪ್ಲಸ್ ಅಂದರೆ ಇಲ್ಲಿ ಮೈನಸ್ ಇದೆ, p+q/p-q ಇದ್ರ ಲೆಕ್ಕ ಬಿಡಿಸಿದ್ರೆ ಎಷ್ಟಾಗುತ್ತೆ ಅಂತ ನೋಡಿದ್ರೆ ಇಲ್ಲಿ ನೋಡ್ರಿ ಓರೆ ಗುಣಾಕಾರ ಮಾಡಿದ್ರೆ p-q² ನೆಕ್ಸ್ಟು ಮೈನಸ್ ಆಫ್ p+q² ಡಿವೈಡೆಡ್ ಬೈ a+b ಇಂಟು a-b ರೂಪದಲ್ಲಿ ಇರೋದ್ರಿಂದ ಇದು ನಾವು p² - q² ಅಂತ ಬರ್ಕೋಬಹುದು. ಈಗ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಂದರೆ ಇದು a-b² ರೂಪದಲ್ಲಿ ಇರೋದ್ರಿಂದ ನಾವು ಇದನ್ನ ಫಾರ್ಮುಲಾ ಅಪ್ಲೈ ಮಾಡಿದ್ರೆ p² + q² -2pq ಆಗುತ್ತೆ. ನೆಕ್ಸ್ಟು ಮೈನಸ್ ಆಫ್ p² + q² ಪ್ಲಸ್ 2pq. ನೆಕ್ಸ್ಟ್ ಇಲ್ಲಿ ಬ್ರ್ಯಾಕೆಟ್ನಿಂದ ಗುಣಾಕಾರ ಮಾಡಿದ್ರೆ ಇದು ಮೈನಸ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಇದು ಕೂಡ ಮೈನಸ್ ಆಗುತ್ತೆ, ಇದು ಕೂಡ ಮೈನಸ್ ಆಗುತ್ತೆ. ಆವಾಗ ಈ ಮೈನಸ್ಸು ಪ್ಲಸ್ ಕ್ಯಾನ್ಸಲ್ ಆಗುತ್ತೆ, ಈ ಪ್ಲಸ್ಸು ಮತ್ತು -q² ಕ್ಯಾನ್ಸಲ್ ಆಗುತ್ತೆ. ಈಗ ಉಳಿಯುವಂಥದ್ದು ಇಲ್ಲಿ ಮೇಲ್ಗಡೆ ಕೆಳಗಡೆ p² - q² ಇರುತ್ತೆ. ಈಗ ಇಲ್ಲಿ ಮೇಲ್ಗಡೆ ಉಳಿಯುವಂಥದ್ದು ಏನು ನೋಡ್ರಿ, -2pq -2pq ಅಂದರೆ -4pq ಆಗುತ್ತೆ. ಛೇದದಲ್ಲಿ p² - q². ಇದು ಏನಪ್ಪಾ ಅಂದರೆ ಈ ಮೂಲಗಳ ಮೊತ್ತ. ಇನ್ನು ಮೂಲಗಳ ಗುಣಲಬ್ಧವನ್ನು ಕಂಡುಹಿಡಬೇಕಂದ್ರೆ ಇವೆರಡು ಗುಣಾಕಾರ ಮಾಡ್ರಿ ಸ್ನೇಹಿತರೆ. ಗುಣಾಕಾರ ಮಾಡಿದೆ ನೋಡ್ರಿ, ಇಲ್ಲಿ p-q ಕ್ಯಾನ್ಸಲ್ ಆಗುತ್ತೆ, p-q ಕ್ಯಾನ್ಸಲ್ ಆಗುತ್ತೆ, p+q ಕ್ಯಾನ್ಸಲ್ ಆದರೆ ಇದರ ಬೆಲೆ ಎಷ್ಟಾಗುತ್ತೆ ಅಂದರೆ ಕೇವಲ -1 ಆಗಿರುತ್ತೆ. ಹಾಗಾದರೆ ಇಲ್ಲಿ ನಾವು ಬೆಲೆಗಳನ್ನು ತುಂಬಿದರೆ x² ಮೈನಸ್ m ಪ್ಲಸ್ n ಎಷ್ಟಿದೆ ಅಂದರೆ -4pq/p² - q² ಬ್ರ್ಯಾಕೆಟ್ x ಪ್ಲಸ್ -1 ಈಕ್ವಲ್ ಟು 0. ಇಲ್ಲಿ p² - q² ಛೇದದಲ್ಲಿ ಇರೋದ್ರಿಂದ ಇಡೀ ಟರ್ಮನ್ನು ಸಮೀಕರಣವನ್ನು p² - q² ಇಂದ ಗುಣಾಕಾರ ಮಾಡಿಬಿಡೋಣ. ಆವಾಗ ನಮಗೆ p² - q² ಇಂಟು x², ಇಲ್ಲಿ p² - q² ಕ್ಯಾನ್ಸಲ್ ಆಗುತ್ತೆ. ಆವಾಗ ನಾವು ಮೈನಸ್ ಇಂಟು ಮೈನಸ್ ಪ್ಲಸ್ 4pqx ಮೈನಸ್
ಮೈನಸ್ಸು ಇಲ್ಲಿ ಪಿ ಸ್ಕ್ವೇರ್ ಪ್ಲಸ್ ಮೈನಸ್ ಕ್ಯೂ ಸ್ಕ್ವೇರ್ ಆಗುತ್ತೆ ಈಕ್ವಲ್ ಟು 0. ಇಲ್ಲಿ ನಾವು ಬ್ರ್ಯಾಕೆಟ್ ಒಳಗಡೆ ಮೈನಸ್ ಇರೋದ್ರಿಂದ ಈ ಬ್ರ್ಯಾಕೆಟನ್ನು ತೆಗೆದ್ರೆ ಅಂದರೆ ಗುಣಿಸಿದರೆ ನಮಗೆ ಇದು ಮೈನಸ್ ಪಿ ಸ್ಕ್ವೇರ್ ಆಗುತ್ತೆ, ಪ್ಲಸ್ ಕ್ಯೂ ಸ್ಕ್ವೇರ್ ಆಗುತ್ತೆ. ಅಂಥ ಸಮೀಕರಣ ಯಾವುದಿದೆ ನೋಡ್ರಿ, ಎರಡರಲ್ಲಿ ಇರಬೇಕು. ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 4px ಪಿ ಕ್ಯೂ ಎಕ್ಸ್ ಮೈನಸ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್. ಆಪ್ಷನ್ 2 ಸರಿಯಾದ ಆಯ್ಕೆ ಆಗಿರುತ್ತೆ. ಸ್ನೇಹಿತರೆ, ನಮ್ಮ ಈ ಪ್ರಶ್ನೋತ್ತರಗಳ ಚರ್ಚೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋಗಳನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಈ ವಿಡಿಯೋವನ್ನು ಇದುವರೆಗೆ ತಾವು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.